ಫ್ರೆಂಡ್ಸ್, ನಾವು ಇತ್ತೀಚೆಗೆ ನ್ಯೂಸ್ ಆನ್ ಮಾಡಿದ್ರೆ ಸಾಕು ಅವರನ್ನು ಇಷ್ಟು ದಿವಸ ಪೊಲೀಸ್ ಕಸ್ಟಡಿ ಕಳಿಸಿದ್ದಾರೆ ಅಂತ ಹೇಳಿ, ಹಾಗೆ ಇಷ್ಟು ದಿವಸ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದಾರೆ ಅಂತ ಹೇಳಿ ನ್ಯೂಸ್ ನಲ್ಲಿ ನೋಡ್ತಾ ಇದೀವಿ. ಬ್ರೇಕಿಂಗ್ ನ್ಯೂಸ್ ಮೇಲೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನಾವು ನೋಡ್ತಾ ಇದೀವಿ. ಈ ನ್ಯೂಸ್ ನಲ್ಲಿ ನೋಡೋದಾದ್ರೆ ತುಂಬಾ ಜನಕ್ಕೆ ಡೌಟ್ ಬಂದಿರುತ್ತೆ ಈ ನ್ಯೂಸ್ ನೋಡಿದ ನಂತರ. ಪೊಲೀಸ್ ಕಸ್ಟಡಿ ಅಂದ್ರೆ ಏನು, ಹಾಗೆ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಏನು ಅಂತ ಹೇಳಿ, ಅವೆರಡಕ್ಕಿರೋ ಡಿಫ್ರೆನ್ಸ್ ಗಳು ಹಾಗೆ ಅವೇನು ಅಂತ ಹೇಳಿ ನೀವು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೆಂಡ್ಸ್, ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆಗೆ ನೀವು ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಮರಿಬೇಡಿ. ಫ್ರೆಂಡ್ಸ್, ನಾವು ಫಸ್ಟ್ ಆಗಿ ಪೊಲೀಸ್ ಕಸ್ಟಡಿ ಅಂದ್ರೆ ಏನಂತ ಹೇಳಿ ನೋಡೋದಾದ್ರೆ, ಬೇಸಿಕ್ ಆಗಿ ಪೊಲೀಸರು ಯಾರನ್ನಾದ್ರೂ ಕ್ರಿಮಿನಲ್ ಅನ್ನು ಅರೆಸ್ಟ್ ಮಾಡಿದ ನಂತರ ಅವರನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ. ಅವ್ರು ಮಾಡಿದ ಕ್ರೈಮ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಿಫ್ರೆಂಟ್ ಸೆಕ್ಷನ್ಸ್ ಗಳನ್ನ ಹಾಕಿ FIR ಅನ್ನೋದು ರಿಜಿಸ್ಟರ್ ಮಾಡ್ತಾರೆ, ಅಂದ್ರೆ ಕೇಸ್ ಅನ್ನೋದು ರಿಜಿಸ್ಟರ್ ಮಾಡ್ಕೊಡ್ತಾರೆ. ರಿಜಿಸ್ಟರ್ ಮಾಡಿದ ನಂತರ 24 ಗಂಟೆ ಒಳಗಡೆಗಾಗಿ ಮೆಜಿಸ್ಟ್ರೇಟ್ ಅಂದ್ರೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಹಾಜರುಪಡಿಸುವ ಸಮಯದಲ್ಲಿ ಕೋರ್ಟ್ ನಲ್ಲಿ ಪೊಲೀಸರಿಗೆ ಏನಾದ್ರು ಕ್ರಿಮಿನಲ್ ಅನ್ನು ನಮ್ ಕಸ್ಟಡಿಗೆ ಬೇಕು, ಅವರನ್ನು ನಮ್ಮ ಇಂಟ್ರಾಗೇಷನ್ ಮಾಡ್ಬೇಕು ಅಂತ ಏನಾದ್ರು ಕೋರ್ಟ್ಗೆ ಕೇಳ್ಕೊಂಡಿದ್ರೆ ಪೊಲೀಸರು ಆ ಸಾಕ್ಷ್ಯಗಳನ್ನು ಕೂಡ ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಅದಕ್ಕಾಗಿ ಅವ್ರು ನಿಮ್ ಕಸ್ಟಡಿಗೆ ಬೇಕು ಅಂತ ಹೇಳಿ ಪೊಲೀಸರು ಆ ಸಾಕ್ಷ್ಯಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡಿ ನಮ್ಗೆ ಇಷ್ಟು ದಿನಗಳಕ್ಕಾಗಿ ಅವ್ರು ನಮ್ ಕಸ್ಟಡಿಗೆ ಬೇಕು ಅಂತ ಹೇಳಿ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೊಳ್ತಾರೆ. ಅಪ್ಲಿಕೇಶನ್ ಅನ್ನು ಹಾಕೊಂಡಿದ ನಂತರ ಕ್ರಿಮಿನಲ್ ಪರ ಲಾಯರ್ ವಾದಗಳನ್ನು ಕೇಳುತ್ತೆ, ಹಾಗೆ ಪೊಲೀಸ್ ಪರ ಲಾಯರ್ ವಾದಗಳನ್ನು ಕೂಡ ಕೇಳುತ್ತೆ. ಆ ಕೇಳ್ಕೊಂಡು ಸಾಕ್ಷ್ಯಗಳನ್ನು ಎಲ್ಲವನ್ನು ಪರಿಗಣಿಸಿ ಕೋರ್ಟ್ಗೆ ಏನಾದ್ರೂ ಅವ್ರು ಪೊಲೀಸ್ ಕಸ್ಟಡಿ ಕೊಡ್ಬೇಕಾ ಇಲ್ಲಾಂದ್ರೆ ಬೇಲ್ ಅಲ್ಲಿ ರಿಲೀಸ್ ಮಾಡ್ಬೇಕಾ ಅಂತ ಹೇಳಿ ಡಿಸೈಡ್ ಮಾಡುತ್ತೆ. ಒನ್ಸ್ ಪೊಲೀಸರು ಏನಾದ್ರು ನಮ್ಗೆ 5 days ಪೊಲೀಸ್ ಕಸ್ಟಡಿ ಬೇಕು ಅಂತ ಏನಾದ್ರು ಕೇಳಿದ್ರೆ ಕೋರ್ಟ್ ಆ ಸಾಕ್ಷ್ಯಗಳನ್ನು ಎಲ್ಲವನ್ನು ಪರಿಗಣಿಸಿ ಕೋರ್ಟ್ಗೆ ಕಸ್ಟಡಿ ಕೊಡ್ಬೇಕು ಅಂತ ಏನಾದ್ರು ಇದ್ರೆ ಆ 5 days ಕೇಳಿದ್ರೆ ಪೊಲೀಸರು ಆ ಕೋರ್ಟ್ 3 days ಕೊಡ್ಬೋದು, 2 days ಕೊಡ್ಬೋದು, 1 day ಕೊಡ್ಬೋದು, ಇಲ್ಲಾಂದ್ರೆ 5 days ಕೂಡ ಕೊಡ್ಬೋದು. ಅದು ಕೋರ್ಟ್ ಹಾಗೆ ಸಾಕ್ಷ್ಯಗಳ ಮೇಲೆ ಡಿಪೆಂಡ್ ಮಾಡ್ಕೊಂಡು ಕೋರ್ಟ್ ಅನ್ನೋದು ಆರ್ಡರ್ ಮಾಡುತ್ತೆ. ಒನ್ಸ್ ಕೋರ್ಟ್ ಏನಾದ್ರು ಅವ್ರಿಗೆ 4 days ಪೊಲೀಸ್ ಕಸ್ಟಡಿ ಕೊಡ್ಬೇಕಂತ ಏನಾದ್ರು ಆರ್ಡರ್ ಮಾಡಿದ್ರೆ ಪೊಲೀಸರು ಆ 4 days ಅನ್ನು ಅವರ ಅಂದ್ರೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಅವ್ರ ಮೇಲೆ ಇಂಟ್ರೋಗೇಷನ್ ಅನ್ನೋದು ಮಾಡೋ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ನಂತರ 4 days ಅನ್ನೋದು ಮುಗಿದ ನಂತರ ಮತ್ತೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಪ್ರೊಡ್ಯೂಸ್ ಮಾಡಿದ ನಂತರ ಪೊಲೀಸರು ಏನಾದ್ರು ಸ್ಯಾಟಿಸ್ಫೈ ಆಗಿಲ್ಲ ಅಂತ ಅಂದ್ರೆ ಆ ಇಂಟ್ರೋಗೇಷನ್ ಪೀರಿಯಡ್ ಇರುತ್ತಲ್ಲ 4 days, ಆ 4 days ಪೀರಿಯಡ್ ಅಲ್ಲಿ ಕ್ರಿಮಿನಲ್ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಮಿಸ್ಲೀಡ್ ಮಾಡ್ತಾ ಇದ್ದಾನೆ, ಸಹಕರಿಸುತ್ತಿಲ್ಲ ಅಂತ ಏನಾದ್ರು ಅನಿಸಿದ್ರೆ ಪೊಲೀಸರಿಗೆ ಮತ್ತೆ ಅಪ್ಲಿಕೇಶನ್ ಅನ್ನು ಹಾಕೊಳ್ತಾರೆ. ಮತ್ತೆ ನಮ್ಗೆ ಪೊಲೀಸ್ ಕಸ್ಟಡಿ ಬೇಕು, ಅವರು ಸಹಕರಿಸುತ್ತಿಲ್ಲ, ಮತ್ತೆ ಇಂತ ಸಾಕ್ಷ್ಯಗಳನ್ನು ಸಿಕ್ಕಿದಾವೆ, ನಮ್ಗೆ ಇಂಟ್ರಾಗೇಷನ್ ಮಾಡೋದಕ್ಕೆ ಕಸ್ಟಡಿಗೆ ಬೇಕು ಅಂತ ಏನಾದ್ರು ಪೊಲೀಸರು ಕೋರ್ಟ್ ಕೇಳ್ಕೊಂಡಿದ್ರೆ ಕೋರ್ಟ್ ಆ ಎಲ್ಲವನ್ನು ಪರಿಗಣಿಸಿ ಮತ್ತೆ ಕಸ್ಟಡಿ ಕೊಡೋದಾ ಇಲ್ಲಾಂದ್ರೆ ಬೇಲ್ ನಲ್ಲಿ ರಿಲೀಸ್ ಮಾಡೋದಾ ಅಂತ ಹೇಳಿ ಮತ್ತೆ ಡಿಸೈಡ್ ಮಾಡುತ್ತೆ. ಹೀಗೆ ಎಷ್ಟೇ ಪೊಲೀಸ್ ಕಸ್ಟಡಿ ಕೊಡಬಹುದು ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಪೊಲೀಸ್ ಕಸ್ಟಡಿಗೆ ಬಂದು 15 days ವರೆಗೂ ಕೊಡಬಹುದು ಕೋರ್ಟ್. ಅದ ನಂತರ ಪೊಲೀಸ್ ಕಸ್ಟಡಿ ಕೊಡೋಕ್ ಆಗೋದಿಲ್ಲ, ಯಾಕಂದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ನಲ್ಲಿ 15 days ಮ್ಯಾಕ್ಸಿಮಮ್ ಪೀರಿಯಡ್ ಕೊಟ್ಟಿದ್ದಾರೆ. ಅಂದ್ರೆ ಅದು ದಾಟಿ ಪೊಲೀಸ್ ಕಸ್ಟಡಿ ಕೊಡೋದಕ್ಕೆ ಆಗೋದಿಲ್ಲ. ಒನ್ಸ್ ಏನಾದ್ರು 15 days ಮುಗಿದ ನಂತರ ಮತ್ತೆ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ನಂತರ ಅವ್ರು ನಮ್ಗೇನೋ ಇಂಟ್ರಾಗೇಷನ್ 15 days ಮುಗಿದಿರುತ್ತಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅವಾಗ ಪೊಲೀಸರು ಏನ್ ಹೇಳ್ತಾರಂದ್ರೆ ಈ 15 days ಮುಗಿದ ನಂತರ ಅವರು ನಮ್ಗೆ ಇಂಟ್ರೋಗೇಷನ್ ಗೆ ಬೇಕಾಗಿಲ್ಲ, ಅವರನ್ನು ಜುಡಿಷಿಯಲ್ ಕಸ್ಟಡಿ ಕಳಿಸಿ. ಏಕೆ ಅಂದ್ರೆ ಅವ್ರು ಹೊರಗ್ ಬಿಟ್ಟಿದ್ರೆ ಸಾಕ್ಷ್ಯಗಳನ್ನ ನಾಶ ಮಾಡ್ತಾರೆ, ಅವ್ರ ವಿರುದ್ಧ ಇಂತ ಸಾಕ್ಷ್ಯಗಳನ್ನು ಸಿಕ್ಕಿದ್ದಾರೆ, ಹಾಗೆ ಅವರು ಒಪ್ಕೊಂಡಿದ್ದಾರೆ, ಅವ್ರಿಗೆ ಏನಾದ್ರು ಹೊರಗಡೆ ಬಿಟ್ಟಿದ್ರೆ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಆ ಸಾಕ್ಷ್ಯಗಳನ್ನು ಡಿಸ್ಟ್ರಾಯ್ ಮಾಡ್ತಾರೆ ಅಂತ ಹೇಳಿ ಕೋರ್ಟ್ಗೆ ಅದನ್ನು ಸಾಕ್ಷ್ಯಗಳ ಸಮೇತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಕೋರ್ಟ್ ಅವ್ರ ಪೊಲೀಸ್ ಪರ ಲಾಯರ್ ವಾದಗಳನ್ನು ಕೇಳುತ್ತೆ, ಹಾಗೆ ಕ್ರಿಮಿನಲ್ ಪರ ಲಾಯರ್ ವಾದಗಳನ್ನು ಕೇಳುತ್ತೆ. ಕೇಳಿದ ನಂತರ ಕೋರ್ಟ್ಗೆ ಏನಾದ್ರು ಅವ್ರಿಗೆ ಜುಡಿಷಿಯಲ್ ಕಸ್ಟಡಿ ಕಳಿಸ್ಬೇಕಪ್ಪ, ಇವ್ರು ಡಿಸ್ಟ್ರಾಯ್ ಮಾಡ್ತಾರೆ ಅಂತ ಹೇಳಿ ಅನ್ಸಿದ್ರೆ ಅವರು ಜುಡಿಷಿಯಲ್ ಕಸ್ಟಡಿ ಕಳಿಸ್ತಾರೆ. ಇಲ್ಲ ಅಂತಂದ್ರೆ ಅವರು ಬೇಲ್ ಅನ್ನು ಕೊಟ್ಟು ರಿಲೀಸ್ ಅನ್ನು ಮಾಡ್ತಾರೆ. ಒಂದ್ಸ ರಿಲೀಸ್ ಮಾಡಿದ ನಂತರ ಅವರು ಇಂತ ಷರತ್ತುಗಳನ್ನು ಹಾಕ್ತಾರೆ. ಪೊಲೀಸ್ ಕರೆದ ಸಮಯದಲ್ಲಿ ಅವರು ಇಂಟ್ರಾಗೇಷನ್ ಬರಬೇಕು, ಇಂಟ್ರಾಗೇಷನ್ ಮಾಡ್ತಾರೆ, ಇಂತಹ ಪ್ರಾಸೆಸ್ ಗಳು ನಡೀತವೆ. ಒಂದ್ಸ ಏನಾದ್ರು ಅವ್ರು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ರೆ ಅವರು ಡೈರೆಕ್ಟ್ ಆಗಿ ಆರ್ಡರ್ ಅನ್ನು ತಗೊಂಡೋಗಿ ಪೊಲೀಸರು ಅವ್ರನ್ನು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಡಿಸ್ಟ್ರಿಕ್ಟ್ ಜೈಲ್ಸ್ ಆಗ್ಬಹುದು, ಇಂತಹ ಜೈಲ್ಸ್ ಗೆ ಕರ್ಕೊಂಡು ಹೋಗ್ತಾರೆ. ಒನ್ಸ್ ಜೈಲಿಗೆ ಕಳಿಸಿದ ನಂತರ ಇವರು ಅರೆಸ್ಟ್ ಮಾಡಿರ್ತಾರಲ್ಲ ಆ ಪೊಲೀಸರ ಅಧಿಕಾರ ಇರೋದಿಲ್ಲ, ಅಂದ್ರೆ ಇಂಟ್ರೋಗೇಷನ್ ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ. ಅಂದ್ರೆ ಅವರು ಮೆಜಿಸ್ಟ್ರೇಟ್ ಅಂಡರ್ ದಲ್ಲಿ ಇರ್ತಾರೆ. ಒನ್ಸ್ ಜೈಲಿಗೆ ಕಳಿಸಿದ ನಂತರ ಅವರು ಡೈರೆಕ್ಟ್ ಆಗಿ ಕೋರ್ಟ್ ಕೆಳಗಡೆ ಜೈಲಿಗೆ ಹೋಗಿರ್ತಾರೆ, ಪೊಲೀಸರ ಕೆಳಗಡೆ ಹೋಗೋದಿಲ್ಲ. ಪೊಲೀಸರಿಗೆ ಇಷ್ಟು ದಿವಸ ಅಂತ ಹೇಳಿ ಕೊಟ್ಟಿದಾರಲ್ಲ, 15 days ಮ್ಯಾಕ್ಸಿಮಮ್ ಪೀರಿಯಡ್ ಕೊಟ್ಟಿದಾರಲ್ಲ, ಆ ಸಮಯದಲ್ಲೇ ಅವರು ಎಷ್ಟು ಇಂಟ್ರೋಗೇಷನ್ ಮಾಡ್ಬೇಕು ಅನ್ನೋದು ಇಂಟ್ರೋಗೇಷನ್ ಮಾಡ್ಬೇಕು. ಒನ್ಸ್ ಅವ್ರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ ನಂತರ ಇವರಿಗೆ ಇಂಟ್ರೋಗೇಷನ್ ಮಾಡೋದಕ್ಕೆ ಪವರ್ ಇರೋದಿಲ್ಲ. ಒನ್ಸ್ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ ನಂತರ ಆ ಸಮಯದಲ್ಲಿ ಇವರು ಇಂಟ್ರೋಗೇಷನ್ ಅನ್ನೋದು ಹೊರಗಡೆ ಹಂಗೆ ನಡೆಸ್ತಾ ಇರ್ತಾರೆ. ಒನ್ಸ್ ಇಂಟ್ರೋಗೇಷನ್ ಮಾಡಿದ ಸಮಯದಲ್ಲಿ ಅವ್ರ ವಿರುದ್ಧ ಇನ್ನೂ ಸ್ಟ್ರಾಂಗ್ ಎವಿಡೆನ್ಸಸ್ ಗಳು ಏನಾದ್ರು ಸಿಕ್ಕಿದ್ರೆ ಅವರು ಆ ಎವಿಡೆನ್ಸ್ ಗಳನ್ನು ತಗೊಂಡೋಗಿ ಮೆಜಿಸ್ಟ್ರೇಟ್ ಮುಂದೆ ಹೇಳ್ತಾರೆ, ಇಂತ ಎವಿಡೆನ್ಸ್ ಗಳು ಸಿಕ್ಕಿದ್ದಾವೆ, ಅವ್ರು ಮತ್ತೆ ನಾವು ಇಂಟ್ರೋಗೇಷನ್ ಮಾಡಬೇಕು ಅಂತ ಕೋರ್ಟ್ಗೆ ಕೇಳ್ಕೊಳ್ತಾರೆ. ಕೋರ್ಟ್ ಆ ಎವಿಡೆನ್ಸಸ್ ಗಳನ್ನು ಪರಿಗಣಿಸಿ ಕೋರ್ಟ್ಗೆ ಏನಾದ್ರು ಇಂಟ್ರೋಗೇಷನ್ ಮಾಡೋದಕ್ಕೆ ಪೊಲೀಸರಿಗೆ ಪರ್ಮಿಷನ್ ಕೊಡ್ಬೇಕಾ ಇಲ್ಲ ಅಂತ ಹೇಳಿ ಆ ಎವಿಡೆನ್ಸ್ ಗಳ ಮೇಲೆ ಡಿಪೆಂಡ್ ಮಾಡ್ಕೊಂಡು ಪರ್ಮಿಷನ್ ಕೊಡೋದಾ ಬಿಡೋದಾ ಅನ್ನೋದು ಕೋರ್ಟ್ ಡಿಸೈಡ್ ಮಾಡುತ್ತೆ. ನಾವು ಇಲ್ಲಿ 15 days ಅಂತ ಹೇಳ್ತಾ ಇದೀವಿ. ಪೊಲೀಸ್ ಕಸ್ಟಡಿ ಬಂದು ಮ್ಯಾಕ್ಸಿಮಮ್ ಆಗಿ 15 days ಇರುತ್ತೆ. ಆದ ನಂತರ
ಅವರು ಪೊಲೀಸ್ ಕಸ್ಟಡಿಗೆ ಇರೋದಕ್ಕಾಗೋದಿಲ್ಲ, ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಬೇಕಾಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇವಾಗ ನೀವು ಇನ್ನೊಂದು ಡೌಟ್ ಬರ್ಬೋದು, 15 days ಪೊಲೀಸ್ ಕಸ್ಟಡಿ ಇದೆಯಲ್ಲಪ್ಪ, ಜುಡಿಷಿಯಲ್ ಕಸ್ಟಡಿಗೆ ಎಷ್ಟು ದಿವಸ ಇರಬಹುದು ಅಂತ ಹೇಳಿ ಡೌಟ್ ಬಂದಿರುತ್ತೆ. ಅದನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಜುಡಿಷಿಯಲ್ ಕಸ್ಟಡಿ ಎಷ್ಟು ದಿವಸ ಇರುತ್ತಂದ್ರೆ, ಅವ್ರು ಡಿಫ್ರೆಂಟ್ ಸೆಕ್ಷನ್ಸ್ ನಲ್ಲಿ FIR ಅನ್ನೋದು ರಿಜಿಸ್ಟರ್ ಮಾಡ್ತಾರಲ್ಲ, ಆ ಸೆಕ್ಷನ್ಸ್ ಗಳು ಏನಾದ್ರು 10 ವರ್ಷಕ್ಕಿಂತ ಒಳಗಡೆ ಶಿಕ್ಷೆ ಬೀಳೋ ಸೆಕ್ಷನ್ಸ್ ಗಳು ಏನಾದ್ರು ಇದ್ರೆ ಅವರನ್ನು ಮ್ಯಾಕ್ಸಿಮಮ್ ಆಗಿ 60 days ಜುಡಿಷಿಯಲ್ ಕಸ್ಟಡಿ ಕೊಡಬಹುದು. ಅವ್ರ ಮೇಲೆ ಇರೋ ಸೆಕ್ಷನ್ಸ್ ಏನಾದ್ರು 10 ವರ್ಷಕ್ಕಿಂತ ಮೇಲೆ ಶಿಕ್ಷೆ ಬೀಳೋ ಸೆಕ್ಷನ್ಸ್ ಗಳು ಏನಾದ್ರು ಇದ್ರೆ ಅವರನ್ನು ಮ್ಯಾಕ್ಸಿಮಮ್ ಆಗಿ 90 days ವರೆಗೂ ಜುಡಿಷಿಯಲ್ ಕಸ್ಟಡಿ ಕೊಡಬಹುದು. ಸ್ವಲ್ಪ ಡಿಫ್ರೆಂಟ್ ಕೇಸಸ್ ಗಳಲ್ಲಿ ಡಿಫ್ರೆಂಟ್ ಇರ್ತವೆ. ಸಪೋಸ್ ಅವ್ರೇನಾದ್ರು NDPS ಸೆಕ್ಷನ್ ನಲ್ಲಿ FIR ಅನ್ನೋದು ರಿಜಿಸ್ಟರ್ ಮಾಡಿದ್ರೆ ಅವರನ್ನು ಮ್ಯಾಕ್ಸಿಮಮ್ ಆಗಿ 180 days ವರೆಗೂ ಕೂಡ ಜುಡಿಷಿಯಲ್ ಕಸ್ಟಡಿ ಕೊಡಬಹುದು. ಅದು ಅವ್ರ ಮೇಲೆ ಇರೋ ಸೆಕ್ಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವರನ್ನು ಎಷ್ಟು ದಿವಸ ಜುಡಿಷಿಯಲ್ ಕಸ್ಟಡಿ ಕೊಡಬಹುದು ಅಂತ ಹೇಳಿ. ನಾನು ಇಲ್ಲಿ ಹೇಳಿದೀನಿ ಮ್ಯಾಕ್ಸಿಮಮ್ ಆಗಿ 60 days, ಹಾಗೆ 90 days, ಹಾಗೆ ಸ್ವಲ್ಪ ಸ್ಪೆಷಲ್ ಕೇಸಸ್ ಗಳಲ್ಲಿ 180 days ಅಂತ ಹೇಳಿದನಲ್ಲ. ಈ 3 ಡೆಡ್ಲಿ ಮ್ಯಾಕ್ಸಿಮಮ್ ಮಾರ್ಜಿನ್ ಅಂತ ಹೇಳಿ ಪರಿಗಣಿಸಬಹುದು. ಅಂದ್ರೆ ಈ 3 ಪಾಯಿಂಟ್ ಮ್ಯಾಕ್ಸಿಮಮ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಇದಕ್ಕೆ ಮಿಂಚಿ ಅವ್ರ ಜುಡಿಷಿಯಲ್ ಕಸ್ಟಡಿಗೆ ಇರೋದಕ್ಕಾಗೋದಿಲ್ಲ. ಈ 60 days, 90 days ಹಾಗೆ 180 days ಒಳಗಡೆ ಆಗಿ ಪೊಲೀಸರು ಕ್ರಿಮಿನಲ್ ಮೇಲೆ ಚಾರ್ಜಸ್ ಅನ್ನು ಹಾಕಿರ್ತಾರಲ್ಲ, ಆ ಚಾರ್ಜಸ್ ಗೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು 60 days ಒಳಗಾಗಿ, ಇಲ್ಲಾಂದ್ರೆ 90 days, ಇಲ್ಲಾಂದ್ರೆ 180 days, ಡಿಫ್ರೆಂಟ್ ಸೆಕ್ಷನ್ಸ್ ಮೇಲೆ ಡಿಫ್ರೆಂಟ್ ಡೇಸ್ ಅನ್ನೋದು ಇರುತ್ತೆ ಜುಡಿಷಿಯಲ್ ಕಸ್ಟಡಿಗೆ. ಆ ಸಮಯದಲ್ಲಿ ಅವರನ್ನು ಚಾರ್ಜ್ ಶೀಟ್ ಅನ್ನೋದು ಕೋರ್ಟ್ ಮುಂದೆ ಸಲ್ಲಿಸಬೇಕಾಗುತ್ತೆ. ಆ 60 days, 90 days ಹಾಗೆ 180 days ಒಳಗಾಗಿ ಚಾರ್ಜ್ ಶೀಟ್ ಏನಾದ್ರು ಫೈಲ್ ಮಾಡಿಲ್ಲ ಅಂತ ಹೇಳಿದ್ರೆ, ಅವರು 61st day ಅವರು ಬೇಲ್ಗಾಗಿ ಅಪ್ಲಿಕೇಶನ್ ಹಾಕೊಂಡಿದ್ರೆ ಬೇಲ್ ಅನ್ನು ಆಟೋಮೆಟಿಕ್ ಆಗಿ ಟೆಕ್ನಿಕಲ್ ರೀಸನ್ಸ್ ದಿಂದಾಗಿ ಬೇಲ್ ಅನ್ನೋದು ಆಟೋಮೆಟಿಕ್ ಸ್ಯಾಕ್ಷನ್ ಆಗುತ್ತೆ. ನಾನು ಹೇಳಿದ್ದೀನಿ 60 days ಮ್ಯಾಕ್ಸಿಮಮ್ ಪೀರಿಯಡ್, 190 days ಮ್ಯಾಕ್ಸಿಮಮ್ ಪೀರಿಯಡ್, ಹಾಗೆ 180 days ಮ್ಯಾಕ್ಸಿಮಮ್ ಪೀರಿಯಡ್ ಅಂತ ಹೇಳಿ. ಕೋರ್ಟ್ ಇಷ್ಟು ದಿವಸ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದಪ್ಪ, ನಮ್ಗೆ ಬೇಲ್ ಹಾಕೋಣಕ್ಕೆ ರಿಜೆಕ್ಟ್ ಮಾಡಿದೆ, ಇಷ್ಟು ದಿವಸ ಶಿಕ್ಷೆ ಅನ್ನೋದು ಕೊಟ್ಬಿಟ್ಟಿದೆ, ನಮ್ಗೆ ಶಿಕ್ಷೆ ಅಂತ ಹೇಳ ಇಷ್ಟು ದಿವಸ ಜುಡಿಷಿಯಲ್ ಕಸ್ಟಡಿ ಕಳ್ಸಿಬಿಟ್ಟಿದೆಯಪ್ಪ, ನಾವು ಬೇಲ್ ಹಾಕೊಂಡಕ್ಕೆ ಆಗೋದಿಲ್ಲ ಅಂತ ಹೇಳಿ ಡೌಟ್ ಬಂದಿರುತ್ತೆ. ಅದೇನು ಸಂಬಂಧ ಇರೋದಿಲ್ಲ. ಸುಪ್ರೀಂ ಕೋರ್ಟ್ ವರೆಗೂ ನೀವು ಬೇಲ್ ಅನ್ನೋದು ಹಾಕೊಂತ ಹೋಗ್ಬೋದು. ಡಿಫ್ರೆಂಟ್ ಸೆಕ್ಷನ್ಸ್ ಕೋರ್ಟ್ ಇರುತ್ತೆ, ಹೈಕೋರ್ಟ್ ಇರುತ್ತೆ, ಸುಪ್ರೀಂ ಕೋರ್ಟ್ ಇರುತ್ತೆ. ಇಂತಹ ಕೋರ್ಟ್ ಗಳಲ್ಲಿ ನೀವು ಬೇಲ್ ಪಿಟಿಷನ್ ಅನ್ನೋದು ಹಾಕೋಬಹುದು. ಹಾಕೊಂಡಿದ ನಂತರ ಎಲ್ಲಾ ಕೋರ್ಟ್ ಗಳಲ್ಲಿ ಬೇಲ್ ಅನ್ನೋದು ರಿಜೆಕ್ಟ್ ಆಗಿದ್ರೆ ಮತ್ತೆ ನೀವು ಬೇಲ್ ಅನ್ನೋದು ಹಾಕೋದಕ್ಕೆ ಆಗೋದಿಲ್ಲ. ಈ 60 days ವರೆಗೂ, ಇಲ್ಲಾಂದ್ರೆ 90 days ವರೆಗೂ, ಇಲ್ಲಾಂದ್ರೆ 180 days ವರೆಗೂ ನೀವು ಜುಡಿಷಿಯಲ್ ಕಸ್ಟಡಿನಲ್ಲಿ ಇರಬೇಕಾಗುತ್ತೆ. ಈ 60 days, 90 days, 180 days ಆದ ನಂತರ ಪೊಲೀಸರು ಏನಾದ್ರು ನಿಮ್ಮ ಮೇಲೆ ಚಾರ್ಜ್ ಶೀಟ್ ಇನ್ನು ಕಂಪ್ಲೇಂಟ್ ಅಂದ್ರೆ ಚಾರ್ಜ್ ಶೀಟ್ ಅನ್ನೋದು ಫೈಲ್ ಮಾಡಿಲ್ಲ ಅಂತ ಹೇಳಿದ್ರೆ, ಆಟೋಮೆಟಿಕ್ ಆಗಿ 61st day, ಇಲ್ಲಾಂದ್ರೆ 91st day, ಇಲ್ಲಾಂದ್ರೆ 181 day ಗೆ ನೀವು ಬೇಲ್ ಪಿಟಿಷನ್ ಹಾಕಿದ ನಂತರ ಆಟೋಮೆಟಿಕ್ ಆಗಿ ರಿಜೆಕ್ಟ್ ಮಾಡಿರ್ತಾರಲ್ಲ, ಮುಂಚೆಗೆ ರಿಜೆಕ್ಟ್ ಮಾಡಿರ್ತಾರೆ ನಿಮ್ ಬೇಲ್. ಈ ಮ್ಯಾಕ್ಸಿಮಮ್ ಪೀರಿಯಡ್ ಆಗಿದ್ದ ನಂತರ ಏನಾದ್ರು ಬೇಲ್ ಪಿಟಿಷನ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಕೋರ್ಟ್ ನಿಮ್ಗೆ ಬೇಲ್ ಅನ್ನು ಸ್ಯಾಕ್ಷನ್ ಮಾಡಿರುತ್ತೆ. ಯಾಕೆಂದ್ರೆ ಡಿಫ್ರೆಂಟ್ ಟೆಕ್ನಿಕಲ್ ರೀಸನ್ಸ್ ದಿಂದಾಗಿ ನಿಮ್ಗೆ ಸ್ಯಾಕ್ಷನ್ ಮಾಡಿದೆ. ಇದು ಮ್ಯಾಕ್ಸಿಮಮ್ ಆಗಿ ನಡೆಯೋದಿಲ್ಲ, ಯಾಕೆಂದ್ರೆ ಪೊಲೀಸರು ಬಂದು ಡೆಡ್ ಲೈನ್ ಒಳಗಾಗಿ ಚಾರ್ಜ್ ಶೀಟ್ ಅನ್ನೋದು ಫೈಲ್ ಮಾಡ್ತಾರೆ. ರೇರ್ ಆಗಿ ಇಂತ ಸಿಚುವೇಶನ್ ನಡೀತಾ ಇರುತ್ತೆ. ಏನಂದ್ರೆ 180 day ಗೆ ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ಆಗೋದಿಲ್ಲ. ರೇರ್ ಕೇಸ್ ಅಂತಾನೆ ಹೇಳ್ಬೋದು ಇಂತಹ. ಇದು ಫ್ರೆಂಡ್ಸ್ ಇವೆರಡಕ್ಕಿರೋ ಡಿಫ್ರೆನ್ಸಸ್ ಗಳು. ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಏನಾದ್ರು ಇದ್ರೆ ಕೆಳಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್.